ಎಲ್ಲರಿಗೂ ಜಿವಿ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಭಾಗ 1ರಲ್ಲಿರುವ ಅಧ್ಯಾಯ 5 ಸನಾತನ ಧರ್ಮ ಪಾಠದಲ್ಲಿರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಫಸ್ಟ್ ಕ್ವಶನ್, ವೇದ ಶಬ್ದದ ಅರ್ಥ ಡ್ಯಾಶ್. ಉತ್ತರ ತಿಳಿವಳಿಕೆ. ಎರಡನೇ ಪ್ರಶ್ನೆ, ಉಪನಿಷತ್ತು ಬಹುತೇಕವಾಗಿ ಡ್ಯಾಶ್ ರೂಪದಲ್ಲಿದೆ. ಉತ್ತರ ಗುರು ಶಿಷ್ಯ ಸಂವಾದ. ಮೂರನೆಯ ಪ್ರಶ್ನೆ, ವೇದಾಂಗಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಡ್ಯಾಶ್. ಉತ್ತರ ವೇದಾಂಗಗಳು. ನಾಲ್ಕನೇ ಪ್ರಶ್ನೆ, ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ ರಾಮಾಯಣ ಮತ್ತು ಮಹಾಭಾರತ. ಐದನೆಯ ಪ್ರಶ್ನೆ, ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಡ್ಯಾಶ್. ಉತ್ತರ ದರ್ಶನಗಳು. ನೆಕ್ಸ್ಟ್ ಒನ್, ಸಂಕ್ಷಿಪ್ತವಾಗಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪ್ರಮುಖ ವೇದಗಳು ಯಾವುವು? ಉತ್ತರ, ಪ್ರಮುಖ ವೇದಗಳು ಯಾವುವೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ನೆಕ್ಸ್ಟ್ ಕ್ವಶನ್, ವೇದಗಳ 4 ಸ್ಕಂದಗಳನ್ನು ಹೆಸರಿಸಿ. ಉತ್ತರ, ವೇದಗಳ 4 ಸ್ಕಂದಗಳು ಯಾವುವೆಂದರೆ ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು. ಮುಂದಿನ ಪ್ರಶ್ನೆ, ಸ್ಮೃತಿ ಎಂದರೇನು? ಇವುಗಳನ್ನು ಧರ್ಮಸೂತ್ರಗಳೆಂದು ಏಕೆ ಕರೆಯುತ್ತಾರೆ? ಉತ್ತರ, ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದರ್ಥ. ಸಮಾಜದ, ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು, ನಡೆ ನಿಯಮಾವಳಿಗಳನ್ನು ವಿಧಿಸುವ ಇವುಗಳನ್ನು ಧರ್ಮಸೂತ್ರಗಳೆಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಪ್ರಮುಖ ದರ್ಶನಗಳು ಯಾವುವು? ಉತ್ತರ, ಪ್ರಮುಖ ದರ್ಶನಗಳು ಯಾವುವೆಂದರೆ ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಮುಂದಿನ ಪ್ರಶ್ನೆ, ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ? ಅವು ಯಾವುವು? ಉತ್ತರ, ಪ್ರಮುಖವಾಗಿ 3 ಆಗಮ ಶಾಖೆಗಳಿವೆ. ಅವುಗಳೆಂದರೆ ವೈಷ್ಣವ, ಶೈವ ಹಾಗೂ ಶಾಕ್ತ. ನೆಕ್ಸ್ಟ್ ಕ್ವಶನ್, ಸನಾತನ ಧರ್ಮದ ಸಂದೇಶವೇನು? ಉತ್ತರ, ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದೇ ಸನಾತನ ಧರ್ಮದ ಸಂದೇಶವಾಗಿದೆ. ಇದಿಷ್ಟು 8ನೇ ತರಗತಿಯ ಅಧ್ಯಾಯ 5 ಸನಾತನ ಧರ್ಮ ಪಾಠದಲ್ಲಿರುವ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.